ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಗರುಡ ಪುರಾಣದಿಂದ ಒಂದು ಶ್ಲೋಕವನ್ನು ನೋಡೋಣ. ಗರ್ಭೆ ವ್ಯಾದೌ ಸ್ಮಶಾನೆ ಚ ಪುರಾಣೇಯ ತಿರ್ಭವೇತ್ ಸಾ ಯದಿ ಸ್ಥಿರತಾಂ ಯಾತಿ ಕೋ ನ ಮುಚ್ಚೇತ ಬಂಧನಾತ್. ಏನಿದರ ಅರ್ಥ ಅಂತ ನೋಡೋಣ. ಗರ್ಭೆ ವ್ಯಾದವು ಅಂದರೆ ಪ್ರಸೂತದ ಸಮಯದಲ್ಲಿ, ಅಂದರೆ ಹೆರಿಗೆಯ ಸಂದರ್ಭದಲ್ಲಿ, ಮಗುವಿಗೆ ಜನ್ಮವನ್ನು ಕೊಡುವಂತಹ ಸಂದರ್ಭದಲ್ಲಿ ತಾಯಿಗೆ ಬರುವಂತಹ ವೈರಾಗ್ಯ. ಆಮೇಲೆ ಸ್ಮಶಾನೇಚ, ಯಾವುದಾದರೂ ಸಾವಿನ ಒಂದು ಮನೆಯಲ್ಲಿ ಸ್ಮಶಾನದಲ್ಲಿ ಬರುವಂತಹ ವೈರಾಗ್ಯ. ಆಮೇಲೆ ಪುರಾಣೇಚ, ಪುರಾಣವನ್ನು ಕೇಳಬೇಕಾದ್ರೆ ಬರುವಂತಹ ವೈರಾಗ್ಯ. ಇವೆಲ್ಲವೂ ಸಹಿತ ಸ್ಥಿರವಾಗಿ ಇದ್ದಿದ್ರೆ ಈ ಬಂಧನದಿಂದ ಮುಕ್ತ ಆಗ್ತಾ ಇದ್ರು ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಬಂಧನದಿಂದ ಮುಕ್ತಿಯಾಗುವಂತಹದ್ದು ಅಂದರೆ ವೈರಾಗ್ಯಗಳು ಬಂದ ಮೇಲೆ ಮನುಷ್ಯನಿಗೆ ಇವೆಲ್ಲವೂ ಇಷ್ಟೇ ಅನ್ನುವಂತಹ ಭಾವನೆ ಬಂದಾವಾಗ ಯಾವುದೇ ಒಂದು ರೀತಿಯಾದಂತಹ ಒಂದು ದೇವತಾ ಭಕ್ತಿ ಭಾವ ಇವೆಲ್ಲವೂ ಸಹಿತ ಕ್ಷಣಿಕವಾದಂತಹದ್ದು ಅನ್ನುವಂತಹ ಭಾವನೆ ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ದೇವರಲ್ಲಿ ಧ್ಯಾನ ಮಾಡ್ತೇವೆ, ನಾವು ದೇವರ ಧ್ಯಾನವನ್ನು ಮಾಡ್ತೇವೆ, ದೇವರಲ್ಲಿ ಭಕ್ತಿ ಬರುತ್ತೆ ನಮಗೆ. ಆಮೇಲೆ ಭಕ್ತಿ ಅನ್ನೋದು ಹೊರಟು ಹೋಗುತ್ತೆ ಅಂತ ಹೇಳ್ತಾರೆ. ಒಂದೊಂದಾಗಿ ನೋಡೋಣ ಇವಾಗ. ಗರ್ಭೆ ವ್ಯಾದವು, ಶಿಶು ಹೊರಗಡೆ ಬರಬೇಕಾದ್ರೆ ತಾಯಿಗೆ ಆಗುವಂತಹ ನೋವಿದೆಯಲ್ಲ, 100 ಚೇಳುಗಳು ಒಂದೇ ಸಾರಿ ಕುಟುಕಿದಷ್ಟು ನೋವಾಗತ್ತಂತೆ ತಾಯಿಗೆ. ಒಂದು ಸಾರಿ ಸತ್ತು ಬದುಕಿದ ರೀತಿಯಲ್ಲಿ ತಾಯಿಗೆ ಅಷ್ಟು ನೋವಾಗತ್ತಂತೆ. ಆ ನೋವನ್ನ ತಾಯಿ ತಡೆದುಕೊಳ್ತಾಳೆ. ಹೇಗೆ ಅಂತಂದ್ರೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಳೆ, ಸಾಕಪ್ಪ ಸಾಕು, ಈ ಮಗುವೊಂದು ನನಗೆ ಕೊಟ್ಟು ಬಿಡು ಸಾಕು, ಇನ್ನು ಮತ್ತೆ ಮಗುವೇ ಬೇಡ ಅಂತ ಹೇಳ್ತಾರಂತೆ ತಾಯಿ. ಯಾಕೆಂದ್ರೆ ಆ ಒಂದು ಸಂದರ್ಭ ಅಷ್ಟು ನೋವನ್ನು ಊಟ ಮಾಡಿ ಭಗವಂತನಲ್ಲಿ ಬೇಡ್ತಾಳಂತೆ. ದೇವರೇ ದೇವರೇ ಕಾಪಾಡು, ನನ್ನನ್ನ ಬದುಕಿಸು, ನನ್ನ ಮಗುವನ್ನ ಇದೇ ಮಗು ಸಾಕು ನನಗೆ, ಮತ್ತೆ ಇನ್ನು ಗರ್ಭಧಾರಣೆ ಬೇಡ, ಇನ್ನು ಮತ್ತೆ ಮಗು ಬೇಡ ಅಂತ ತಾಯಿ ಹೇಳ್ತಾಳಂತೆ. ಅಂತ ಸಂದರ್ಭದಲ್ಲಿ ನೋಡಿ, ಆ ಮಗು ಜನನದ ಕಾಲದಲ್ಲಿ ಆ ಬಂದಂತಹ ವೈರಾಗ್ಯ ಮತ್ತೆ 6-3 ತಿಂಗಳಿಗೆ ಅವಳಿಗೆ ಮತ್ತೆ ಮಗು ಬೇಕು ಅನ್ನುವಂತಹ ಬಯಕೆ ಉತ್ಪತ್ತಿ ಆಗತ್ತೆ. ಸಂತಾನದ ಬಯಕೆ ಮತ್ತೆ ಶುರುವಾಗತ್ತೆ. ಕಾರಣ ಏನು ಅಂತಂದ್ರೆ ಈ ಒಂದು ವೈರಾಗ್ಯ ಅಲ್ಲಿವರೆಗೆ ಮಾತ್ರ ಉಳಿಯುತ್ತೆ, ಆಮೇಲೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಅಂಥ ವೈರಾಗ್ಯ ಯಾವತ್ತೂ ನಿಂತಿದ್ದಿದ್ರೆ ಭಗವಂತನ ಕೃಪಾಕಟಾಕ್ಷಕ್ಕೆ ನಾವು ಒಳಗಾಗ್ತಾ ಇದ್ವಿ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಆಮೇಲೆ ಸ್ಮಶಾನೇಚ ಅಂತ ಹೇಳ್ತಾನೆ. ಸ್ಮಶಾನದ ವೈರಾಗ್ಯ. ಯಾರಾದರೂ ನಮ್ಮ ಬಂಧುಗಳೋ ಬಾಂಧವರೋ, ನಮ್ಮ ತಂದೆಯೋ ತಾಯಿಯೋ ಅಣ್ಣನೋ ತಮ್ಮನೋ ಯಾರಾದರೂ ತೀರೋದ್ರು ಅಂತ ಇಟ್ಕೊಳ್ಳಿ, ಆವಾಗ ಬರುವಂತಹ ವೈರಾಗ್ಯ, ಆವಾಗ ಬರುತ್ತೆ ನಮಗೆ ವೈರಾಗ್ಯ. ಅಯ್ಯೋ ಇಷ್ಟೇ ಇದು ನೀರಿನ ಮೇಲಿನ ಗುಳ್ಳೆ ಥರ, ಎಷ್ಟು ದಿವಸ ಬದುಕೋದು, ಯಾಕೆ ಇವೆಲ್ಲ ಮಾಡೋದು, ಸಂಪಾದನೆ ಯಾಕೆ ಮಾಡೋದು, ಅಣ್ಣನಿಗೋ ತಮ್ಮನಿಗೋ ಅಣ್ಣನಿಗೋ ಅಕ್ಕನಿಗೋ ಯಾಕೆ ಇಷ್ಟು ಬಡದಾಟ ಕಡದಾಟ ಹೋರಾಟ ಇವೆಲ್ಲ ಯಾಕೆ ಮಾಡಬೇಕು, ಆಯಿತು ಇವತ್ತು ಅವರು ಹೋಗಿದ್ದಾರೆ ನಾಳೆ ನಾವು ಹೋಗ್ತೇವೆ, ಎಲ್ಲರೂ ಹೋಗ್ತೇವೆ, ಈ ರೀತಿಯಲ್ಲಿ ನಮಗೆ ವೈರಾಗ್ಯ ಬಂದ್ಬಿಡುತ್ತೆ. ಎಷ್ಟು ದಿವಸ ಬರುತ್ತೆ ಅಂದ್ರೆ ಅವರ ತಿಥಿ ಕಾರ್ಯ ಮುಗಿದ ಮೇಲೆ, ವೈಕುಂಠ ಸಮಾರಾಧನೆ ಆದ ಮೇಲೆ ವೈರಾಗ್ಯ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಕೆಲವರಿಗೆ ಸ್ಮಶಾನದಿಂದ ಮನೆಗೆ ಬರಬೇಕಾದ್ರೆ ಅರ್ಧ ವೈರಾಗ್ಯ ಮುಗಿದಿರುತ್ತೆ, ಅವನು ಎತ್ಕೊಂಡು ಹೋಗಬೇಕಾದ್ರೆ ವೈರಾಗ್ಯ ಇತ್ತು, ಮುಗಿಸಿ ಬರಬೇಕಾದ್ರೆ ಆ ವೈರಾಗ್ಯ ಹೊರಟೋಗಿರುತ್ತೆ. ಕೆಲವರಿಗೆ
ಕೆಲವರಿಗೆ 14 ದಿವಸಗಳ ಕಾಲ ಇರುತ್ತೆ, ಕೆಲವರಿಗೆ 1 ವರ್ಷ ಇರುತ್ತೆ, ಆಮೇಲೆ ಹೊರಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಂಥ ವೈರಾಗ್ಯ ನಮಗೇನಾದರೂ ಸದಾಕಾಲದಲ್ಲಿ ನಮ್ಮಲ್ಲೇ ನಿಂತು ಬಿಟ್ಟಿದ್ರೆ, ಅದು ಹೋಗದೆ ನಮ್ಮಲ್ಲಿಯೇ ಇದ್ದು ಬಿಟ್ಟಿದ್ರೆ, ನಾವು ಸಹಿತ ದೇವರ ಧ್ಯಾನದಲ್ಲಿ ಮುಕ್ತಿಯನ್ನು ಹೊಂದಬಹುದಿತ್ತಲ್ಲ, ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದಿತ್ತಲ್ಲ. ಆ ರೀತಿಯಲ್ಲಿ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಆಮೇಲೆ ಪುರಾಣವನ್ನು ಕೇಳಬೇಕಾದ್ರೂ ಸಹಿತ ನಮಗೆ ವೈರಾಗ್ಯ ಬಂದ್ಬಿಡುತ್ತೆ. ಯಾವ ರೀತಿಯಲ್ಲಿ ಅಂದರೆ, ಸತ್ಯವಾನ್ ಸಾವಿತ್ರಿಯಲ್ಲಿ ಆ ಸಾವಿತ್ರಿ, ಆ ಸತ್ಯವಂತನಾಗಿರುವಂತಹ ಆ ಸಾವಿತ್ರಿ ಆ ಒಂದು ಕಥಾವೃತ್ತಾಂತವನ್ನು ಕೇಳಬೇಕಾದ್ರೆ ಕಣ್ಣಲ್ಲಿ ನೀರು ಸುರಿಯುತ್ತೆ, ಭಕ್ತಿ ಹೆಚ್ಚಾಗುತ್ತೆ ದೇವರ ಮೇಲೆ. ಆಮೇಲೆ ಅದೇ ರೀತಿಯ ನಲ್ಲತಂಗಾದೇವಿಯ ಕಥೆಯನ್ನು ಕೇಳಬೇಕಾದ್ರೂ ಅದೇ ರೀತಿ ಆಗುತ್ತೆ, ವೈರಾಗ್ಯ ಬಂದ್ಬಿಡುತ್ತೆ ನಮಗೆ. ಆಮೇಲೆ ಪ್ರಹ್ಲಾದನ ಕಥೆಯನ್ನು ಕೇಳಬೇಕಾದ್ರೂ ಅದೇ ರೀತಿ ಆಗತ್ತೆ, ದೇವರಲ್ಲಿ ಧ್ಯಾನ ಜಾಸ್ತಿ ಆಗುತ್ತೆ, ಗಮನ ಜಾಸ್ತಿ ಆಗುತ್ತೆ, ದೇವರನ್ನ ಭಕ್ತಿಯಿಂದ ನಾವು ಪುರಾಣ ಮುಗಿಸಿ, ಪೌರಾಣಿಕರು ಪುರಾಣವನ್ನು ಮುಗಿಸಿ ತಾಳ ಕೆಳಗೆ ಇಡುತ್ತಾರೋ ಇಲ್ವೋ, ಇವರಿಗೆ ವೈರಾಗ್ಯ ಬಂದಿರೋದು ಹೊರಟೋಗ್ಬಿಟ್ಟಿರೋದು. ಕೆಲವರಿಗೆ 1 ದಿವಸ ಇರುತ್ತೆ, ಕೇಳಿದ್ರಲ್ಲ ಹರಿಕತೆ ಕೇಳ್ಕೊಂಬನ್ನಲ್ಲ, ಅಲ್ಲೆಲ್ಲ ಈ ರೀತಿ ಎಲ್ಲ ಹೇಳಿದ್ರು, ನಾವು ಇದೇ ರೀತಿ ಬದುಕಬೇಕು, ನಾವು ಇದೇ ರೀತಿ ಸುಳ್ಳು ಹೇಳಬಾರ್ದು, ಈ ರೀತಿ ನಾವು ಬದುಕಿ ನಾವು ಭಗವಂತನಲ್ಲಿ ನಾವು ಇದಾಗಬೇಕು, ಭಗವಂತನ ಪ್ರೀತಿ ಪಾತ್ರರಾಗಬೇಕು, ಈ ರೀತಿ ನಮಗೆಲ್ಲ ಅನಿಸುತ್ತೆ, ಆ ಸಂದರ್ಭದಲ್ಲಿ ಅನಿಸುತ್ತೆ ಅಷ್ಟೇ. ಆಮೇಲೆ ಅದು ಹೊರಟೋಗ್ಬಿಡತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವೆಲ್ಲವ ಗುಣಗಳು ಸಹಿತ ನಮ್ಮಲ್ಲಿ ಸ್ಥಿರವಾಗಿ ನಿಂತರೆ ನಾವು ಭಗವಂತನ ಪ್ರೀತಿ ಪಾತ್ರರಾಗಬಹುದು, ಭಗವಂತನಲ್ಲಿ ಐಕ್ಯವನ್ನು ಹೊಂದಬಹುದು, ನಮಗೂ ಸಹಿತ ಮುಕ್ತಿ ಮಾರ್ಗದ ದಾರಿ ನಾವು ಹಿಡಿಬಹುದು ಅಂತ ಗರುಡ ಪುರಾಣದಲ್ಲಿ ಇದನ್ನು ಹೇಳ್ತಾರೆ. ಇವೆಲ್ಲ ಕ್ಷಣಿಕ ವೈರಾಗ್ಯಗಳು. ಈ ವೈರಾಗ್ಯಗಳೇನಾದರೂ ನಿಂತು ಬಿಟ್ಟಿದ್ರೆ ನಾವು ಎಷ್ಟು ಅದ್ಭುತವಾಗಿತ್ತಲ್ಲ ಇದು ಅಂತ ಇದನ್ನು ಹೇಳ್ತಾರೆ ಪೌರಾಣಿಕರು. ನಮಗೆ ಗರುಡ ಪುರಾಣ ಕೇಳಬೇಕಾದ್ರೂ ಅದೇ ರೀತಿ ಆಗತ್ತೆ. ನಾವು ಯಾವುದೇ ಪಾಪಗಳನ್ನು ಮಾಡಬಾರದು, ಪಾಪ ಮಾಡಿದರೆ ಈ ರೀತಿ ಶಿಕ್ಷೆ ಬರುತ್ತೆ, ಈ ರೀತಿ ಶಿಕ್ಷೆ ಬರುತ್ತೆ ಅಂತ ಗರುಡ ಪುರಾಣ. ಇದೇ ಗರುಡ ಪುರಾಣದ ಶ್ಲೋಕವೇ ಇದು. ಅಲ್ಲಿ ಬರುತ್ತೆ, ಉಲ್ಲೇಖ ಆಗುತ್ತೆ, ಎಲ್ಲವೂ ಸಹಿತ ಉಲ್ಲೇಖ ಆಗುತ್ತೆ. ಗರುಡ ಪುರಾಣ ಕೇಳಬೇಕಾದ್ರೆ ನಮಗೆ ತುಂಬ ವೈರಾಗ್ಯ ಬಂದ್ಬಿಡುತ್ತೆ. ಆಮೇಲೆ ನಿಧಾನವಾಗಿ ಗರುಡ ಪುರಾಣ ಮರೆತು ಹೋಗ್ತಾ ಇರುತ್ತೆ. ಆಮೇಲೆ ನಮ್ಮ ಲೌಕಿಕ ಜೀವನ ಶುರುವಾಗತ್ತೆ. ಆಮೇಲೆ ಪ್ರತಿನಿತ್ಯ ಮೊದಲಿನ ಹಾಗೇ ಆಗತ್ತೆ. ಆ ರೀತಿಯಲ್ಲಿ ಆಗಬಾರದು, ಸ್ಥಿರವಾಗಿ ನಿಲ್ಲಬೇಕು, ಇದು ನಿಲ್ಲೋದಿಲ್ಲ ಅಂತ ಗರುಡ ಪುರಾಣದಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಾರೆ ಅನ್ನೋದಾಗಿ ಹೇಳಿ ಇವತ್ತಿನದ ಈ ಒಂದು ಶ್ಲೋಕದ ಅರ್ಥವನ್ನು ತಿಳ್ಕೊಂಡ್ವಿ. ಎಲ್ರಿಗೂ ನಮಸ್ಕಾರ.